ಏನು ಇವತ್ತು ಮುಖ್ಯಮಂತ್ರಿಗಳು ಕಬ್ಬು ಬೆಳೆಗಾರರೊಂದಿಗೆ ಕಬ್ಬು ಹೋರಾಟಗಾರರೊಂದಿಗೆ ಸಭೆ ಮಾಡಬೇಕಿತ್ತು. ಏನು 3,500 ರೂಪಾಯಿ ಪ್ರತಿ ಟನ್ಗೆ ಆಗ್ರಹಿಸಿ ರಾಜ್ಯಾದ್ಯಂತ ಏನು ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರದಲ್ಲಿ ಕಬ್ಬಿನ ಬೆಳೆಗಾರರ ಹೋರಾಟ ಅತಿ ತೀವ್ರವಾಗಿದೆ. ಏನು ನಿನ್ನೆ ಮುಖ್ಯಮಂತ್ರಿಗಳು ತಮ್ಮ ಸಭೆಗೆ ಪ್ರತಿ ಜಿಲ್ಲೆಯಿಂದಲೂ ಕೂಡ ರೈತರನ್ನ ಆಹ್ವಾನಿಸಿದ್ರು, ರೈತ ಹೋರಾಟಗಾರರನ್ನ ಆಹ್ವಾನಿಸಿದ್ರು. ಈಗ ರೈತ ಹೋರಾಟಗಾರರು ಸಿಎಂ ಸಭೆಗೆ ಹೋಗದೆ ವಾಪಸ್ ಬಂದಿದ್ದಾರೆ. ಯಾಕೆ ಏನಂತ ಅವರನ್ನೇ ಕೇಳೋಣ. ಸರ್, ತಮಗೆ ನಿನ್ನೆ ಆಹ್ವಾನ ಬಂದಿತ್ತು ಸಿಎಂ ಸಭೆಯಲ್ಲಿ ಭಾಗವಹಿಸಿ ಅಂತ ಹೇಳಿ, ಹೋಗಿದ್ರ? ಹೋಗಿ ವಾಪಸ್ ಬಂದ್ರ? ಏನಾಯ್ತು? ಏನು ಸರ, ಜಿಲ್ಲಾಡಳಿತದಿಂದ ನಮಗೊಂದು ಕರೆ ಬಂದಿತ್ತು. ವಿಜಯಪುರ ಜಿಲ್ಲೆಯಿಂದ 4 ಮಂದಿ ಪ್ರಮುಖರು ರೈತ ಮುಖಂಡರು ಏನದ ಬೆಂಗಳೂರ ಮುಖ್ಯಮಂತ್ರಿಗಳು ರೈತ ಸಭೆ ಒಂದು ಕರೆದಾರ. ಈಗಾಗಲೇ ಸಂಘರ್ಷ ನಡೆದ ಕಳೆದ 8 ದಿನಗಳಿಂದ ಅದಕ್ಕೊಂದು ಇತ್ಯರ್ಥ ಕಾಣಿಸ್ಬೇಕು ಅಂತೇಳಿ ಅವ್ರು ಸಭೆ ಕರೆದಿದ್ರು. ಆದ್ರೆ ಅವರು ನಮಗ ಆದೇಶ ಪ್ರತಿ ಬರೋದೇ ಆಮಂತ್ರಣ ಬರೋದೇ ರಾತ್ರಿ 8 ಆಯ್ತು. ಮುಂದೆ ನಾವೇನಾದ್ರು ಇಲ್ಲೇ ಇರೋದ್ರಿಂದ ನಮಗೆಲ್ಲ ಅಸ್ವಸ್ಥ ಆಗಿತ್ತು. ಮುಂದೆ ಏನೋ ಒಂದು ಪ್ರಯತ್ನ ಮಾಡ್ಕೊಂಡು ಹೋಗ್ಬೇಕು, ಒಂದು ದೂರ ದಾರಿ ಅಂತ ಹೇಳಿ ವಿಚಾರ ಮಾಡಿ 600 ಕಿಲೋಮೀಟರ್ ದೂರ ಐತಿ, ಹೆಂಗ್ ಹೋಗ್ಬೇಕನ್ನ ಆಯ್ತು ಏನಾರ ಎಲ್ಲ ಕೊಟ್ಟು ಹೋಗ್ಬೇಕು ತಯಾರದೆವು. ಸುಮಾರು ಒಂದು 10-20 ಕಿಲೋಮೀಟರ್ ಹೋಗಿ ನಾವು ಊಟನೂ ಮಾಡಕತ್ತಿದ್ದೆವು. ಹಿಂದಾಗಡೆ ಏನಾಯ್ತು, ನಮ್ಮ ರಾಜ್ಯಾಧ್ಯಕ್ಷರದ್ದು ಫೋನ್ ಸ್ವಿಚ್ ಆಫ್ ಇದ್ದು. ಆಮೇಲೆ ಅಲ್ಲಿರುವಂತದ್ದು ಯಾರು ಕೂಡ ನಮ್ಗೆ ಸಂಪರ್ಕ ಬರಲಿಲ್ಲ. ನಾವು ಒಂದು 8 ಮಂದಿ ಪ್ರಯತ್ನ ಮಾಡಿದೆವು. ಹಿಂದಾಗಡೆ ನಮ್ಮ ಅವ್ರ ಡ್ರೈವರ್ ಮುಖಾಂತರ ಹೆಂಗೋ ಸಿಕ್ತು ನಂಬರ್, ಟಚ್ನಾಗ ಆದ್ರೂ ಮಾತಾಡಿದೆವು. ರಾತ್ರಿ 11-11:30 ಆಗಿತ್ತು. ಇಲ್ಲ, ನಾವ್ ಯಾರು ಹೊಂಟಿಲ್ಲ, ಸಂಪೂರ್ಣವಾಗಿ ಎಲ್ಲರೂ ಬೈಕಟ್ ಮಾಡಿವಿ. ನಾವು ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಯಾವುದೇ ರೈತ ಮುಖಂಡರು ಕೂಡ ಆ ಸಭೆಗೆ ಹಾಜರಾಗಂಗಿಲ್ಲ. ಯಾಕಂತಂದ್ರೆ ಅವರು ಈಗಾಗಲೇ ಹಲವಾರು ಬಾರಿ ನಮ್ಮ ಸಭೆ ಕರೆದು ಸುಮ್ಮನೆ ಕಾಲಾಭರಣ ಮಾಡಿ ನಮ್ಗೆ ಒಟ್ಟಾರೆಯಾಗಿ ಯಾವುದೇ ನ್ಯಾಯ ಕೊಡಿಸಿಲ್ಲ. ಅದಕ್ಕೆ ಅವ್ರು ಏನೇ ಇವತ್ತು ನಿರ್ಣಯ ತಗೊಂಡ್ರು ಕೂಡ ಹೋರಾಟ ಸ್ಥಳಕ್ಕೆ ಬಂದು ಅನೌನ್ಸ್ ಮಾಡ್ಬೇಕು, ಅಥವಾ ಮಾಧ್ಯಮದ ಮೂಲಕ ಅನೌನ್ಸ್ ಮಾಡಿದ್ರಂದ್ರೆ ಮಾತ್ರ ನಮ್ಮ ಹೋರಾಟಕ್ಕೆ ಒಂದು ನ್ಯಾಯ ಸಿಕ್ಕಂಗಾಗ್ತದ. ಇಲ್ಲಾಂದ್ರೆ ಬರೀ ಅವ್ರು ಟೈಮ್ ಪಾಸ್ ಮಾಡ್ತಾರ ಅಂತ ಹೇಳಿ ನಾವೆಲ್ಲರೂ ಕೂಡ ಬೈಕಟ್ ಮಾಡಿ ಯಾರು ನಾವು ಅಲ್ಲಿಗೆ ಹೋಗ್ಬಾರ್ದು ನಿರ್ಣಯ ಮಾಡಿಂದ ನಾವು ಅಲ್ಲಿಂದ ಹೊರಳಿ ಬಂದೆವು. ಬರ್ಬೇಕಾದ್ರೆ ಸುಮಾರು ಒಂದು 12ರಿಂದ 1 ಆಯ್ತು ಟೈಮ್. ಬಂದ್ ಮಕ್ಕೋಬೇಕಾದ್ರೆ 1 ಆಯ್ತು. ಮತ್ತೆ ಯಥಾ ಪ್ರಕಾರ ಇವತ್ತಿನ ದಿನ ಕಂಟಿನ್ಯೂ ಮತ್ತೆ ಹೋರಾಟ ಮುಂದುವರಿಸಿದೆ. ಸರ್, ತಮಗೂ ಆಹ್ವಾನ ಬಂದಿತ್ತು. ತಾವು ಕಳೆದ 3-4 ದಿನಗಳಿಂದ ಮನೆಗೆ ಹೋಗದೆ ಇಲ್ಲೇ ಧರಣಿಯಲ್ಲೇ ಇದ್ರಿ. ತಾವು ಹೋಗದೆ ಇಲ್ಲ, ತಾವು ಹೋಗಿ ವಾಪಸ್ ಅಂದ್ರೆ ಎಲ್ಲ ಈಗಾಗಲೇ ಅವರು 4-5 ಸಲ ಡೆಲಿಗೇಟ್ಸ್ ಕರ್ಕರ್ ನೋಡಿದಾರೆ. ಅವ್ರು ಏನ್ ಮಾಡಲ್ಲ, ಸುಮ್ನೆ ಬೆಂಗಳೂರದಾಗ ಕುಣಿಸ ನಾಷ್ಟ ಮಾಡಿಸ್ಕೊಂಡು ಕಳಿಸಿ ಬಿಡ್ತಾರೆ. ಅವರೆಲ್ಲ ಫ್ಯಾಕ್ಟ್ರಿ ಪರ ಇರೋಂಥವ್ರೆ. ಈಗ ನಮ್ಮಲ್ಲಿ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ನಮ್ಮ ಸ್ಟೇಜಿಗೆ ಬಂದು ಹೇಳಿದಾರೆ, ನಾನು ನಿಮ್ಮ ಪರವಾಗಿ ಮಾಡ್ತೀನಿ ಅಂತ ಹೇಳಿದಾರೆ. ಉಸ್ತುವಾರಿ ಸಚಿವರು ಹೇಳಿದಾರೆ, ಮತ್ತು ಸಕ್ಕರೆ ಸಚಿವರೇ ನಮ್ಮ ಜಿಲ್ಲೆಯವರು ಇದ್ದಾರೆ. ಮತ್ತು ಅವರಿಬ್ರು ದೊಡ್ಡ ಜವಾಬ್ದಾರಿ ಇದ್ದವ್ರ. ಮತ್ತು ಇನ್ನು ಅವರು ಅಲ್ಲಿ ಇದ್ರೆ ಸಾಕಲ್ಲ, ನಾವು ಹೋಗಿ ಅಲ್ಲಿ ಏನ್ ಮಾಡೋದಿವು? ಅವ್ರಿಬ್ರು ಏನ್ ಮಾಡ್ಕೊಂಡ್ ಬರ್ತಾರೆ ಮಾಡ್ಲಿತ್ತು. ಅವ್ರ ಮ್ಯಾಗ ಬಿಟ್ಟು ನಾವು ಸೆಟ್ಕೊಂಡಿ ತಿಳ್ಕೊಂಡ್ರೆ ಅರ್ಥ ಇಲ್ಲ. ಯಾಕಂದ್ರೆ ಅವರು ಬರೀ ಕರ್ಸೋದು, ಉಪ್ಪಿಟ್ಟು ತಿನ್ನಿಸ್ ಕಳ್ಸೋದು, ಉಪ್ಪಿಟ್ಟು ಹೋಗೋದು ಬೆಂಗಳೂರಕ್ಕೆ ಬೇಡ ಅಂತ ಎಲ್ಲ ಕೂಡ ನಮ್ಮ ಹಿರಿಯರೆಲ್ಲ ನಿರ್ಣಯ ಮಾಡೋದಕ್ಕೆ ನಾವು ಭದ್ರಾಗಿ ನಾವ್ ಯಾರು ಹೋಗ್ಬಾರ್ದು ನಿರ್ಣಯ ಮಾಡಿ ಮುನಿಸ್ಕೊಂಡಿದ್ದೀನಿ ಅಂತ ಹೇಳ್ತೀವಿ. ಹೌದ್ರಿ, ಸರ್ಕಾರ ಮ್ಯಾಗ ಮುನಿಸ್ಕೊಳ್, ಜನಪ್ರತಿನಿಧಿ ಮುನಿಸ್ಕೊಳ್, ಮತ್ತೆ ಯಾರ ಮ್ಯಾಗ ಮುನಿಸ್ಕೊಡ್ಬೇಕು? ನಾವು ರೈತರು ಅವ್ರ ಮ್ಯಾಗ ಮುನಿಸ್ಕೊಡ್ಬೇಕು. ಅವ್ರು ಹಿಂಗೆ ಮಾಡೋದು, ಬರೀ ಕಳ್ಸೋದ. ಸಣ್ಣ ಹುಡುಗರಿ ಬಾ 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 ಇಲ್ಲ ಪೇಪರ್ಮೆಂಟ್ ಕೊಡ್ತಾರಲ್ಲ, ಪೇಪರ್ಮೆಂಟ್ ಕೊಡ್ತಾರ, ಬಾ ಬಾ ಇಲ್ಲ ಅನ್ನೋದು, ಸನಿ ಬರೋದು ಕಸ್ಕೊಂಡಾಗ ಮಾಡೋದು ಮಾಡ್ತಾರಲ್ಲ, ಆ ತರ ಮಾಡೋದು ಇದು ಸರಿಯಾಗಲ್ಲ. ಏನಿದ್ರು ನಿರ್ಣಯ ಮಾಡ್ಬೇಕಂತ ನಾವು ಅವ್ರ ಮ್ಯಾಗ ಬಿಟ್ಬಿಟ್ಟಿವಿ. ನೋಡೋಣ ಇವ್ರದ್ದು ಏನಾಗ್ತದ ಬಿಟ್ಟಿವಿ. ಏನು ಇವತ್ತು ಮುಖ್ಯಮಂತ್ರಿಗಳ ಸಭೆಗೆ ರೈತ ಮುಖಂಡರು, ಹೋರಾಟಗಾರರು ಹೋಗ್ತಾ ಇಲ್ಲ. ಯಾಕಂತಂದ್ರೆ ಬೆಂಗಳೂರಿಗೆ ಕರೆಸಿ ಸುಮ್ನೆ ಕಾಲಹರಣ ಮಾಡ್ತಾರೆ. ರೈತರಿಗೆ ಯಾವುದೇ ರೀತಿಯಾದಂತ ನ್ಯಾಯ ಕೊಡಿಸುವಂತ ಭರವಸೆ ಇಲ್ಲದೆ ಕಾರಣದಿಂದ ನಾವು ಯಾರು ಕೂಡ ವಿಜಯಪುರ, ಬಾಗಲಕೋಟೆ, ಬೆಳಗಾವಿಯಿಂದ ಯಾರು ರೈತರು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿಲ್ಲ. ಏನು ವಿಜಯಪುರದಿಂದ ಇಬ್ಬರು ಪ್ರಭಾವಿ ಸಚಿವರಿದ್ದಾರೆ. ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಇದ್ದಾರೆ. ಅವರೇ ನಮಗೆ ನ್ಯಾಯ ಕೊಡ್ತಾರೆ, ನಮ್ಮ ಪರವಾಗಿ ಅವರೇ ಮಾತಾಡ್ತಾರೆ. ರೈತರಿಗೆ 3,500 ರೂಪಾಯಿ ಪ್ರತಿ ಟನ್ಗೆ ಕೊಡ್ಲೇಬೇಕು ಅಂತ ಆಗ್ರಹಿಸಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದನ್ನ ವೇದಿಕೆಯಲ್ಲಿ ಅನೌನ್ಸ್ ಮಾಡ್ಬೇಕು. ಇಲ್ಲ ಮಾಧ್ಯಮದ ಮುಖಾಂತರ ಆದ್ರೂ ಮುಖ್ಯಮಂತ್ರಿಗಳು 3,500 ರೂಪಾಯಿ ಪ್ರತಿ ಟನ್ಗೆ ಅನೌನ್ಸ್ ಮಾಡ್ಬೇಕು. ಆಗ ಮಾತ್ರ ನಾವು ಹೋರಾಟ ಕೈ ಬಿಡ್ತೇವೆ, ಇಲ್ಲದಿದ್ರೆ ಯಾವುದೇ ರೀತಿ ಹೋರಾಟ ಕೈ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆ ಮಾತನ್ನು ಕೂಡ ರೈತರು ಹೇಳ್ತಕ್ಕಂಥದ್ದು. ಸುನಿಲ್ ಗೌಡನವರು, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಏನು ಇವತ್ತು ಮುಖ್ಯಮಂತ್ರಿಗಳು ಕಬ್ಬು ಬೆಳೆಗಾರರೊಂದಿಗೆ ಕಬ್ಬು ಹೋರಾಟಗಾರರೊಂದಿಗೆ ಸಭೆ ಮಾಡ್ಬೇಕಿತ್ತು. ಏನು 3,500 ರೂಪಾಯಿ ಪ್ರತಿ ಟನ್ಗೆ ಆಗ್ರಹಿಸಿ ರಾಜ್ಯಾದ್ಯಂತ ಏನು ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರದಲ್ಲಿ ಕಬ್ಬಿನ ಬೆಳೆಗಾರರ ಹೋರಾಟ ಅತಿ ತೀವ್ರವಾಗಿದೆ. ಏನು ನಿನ್ನೆ ಮುಖ್ಯಮಂತ್ರಿಗಳು ತಮ್ಮ ಸಭೆಗೆ ಪ್ರತಿ ಜಿಲ್ಲೆಯಿಂದಲೂ ಕೂಡ ರೈತರನ್ನ ಆಹ್ವಾನಿಸಿದ್ರು, ರೈತ ಹೋರಾಟಗಾರರನ್ನ ಆಹ್ವಾನಿಸಿದ್ರು. ಈಗ ರೈತ ಹೋರಾಟಗಾರರು ಸಿಎಂ ಸಭೆಗೆ ಹೋಗದೆ ವಾಪಸ್ ಬಂದಿದ್ದಾರೆ. ಯಾಕೆ ಏನಂತ ಅವರನ್ನೇ ಕೇಳೋಣ. ಸರ್, ತಮಗೆ ನಿನ್ನೆ ಆಹ್ವಾನ ಬಂದಿತ್ತು ಸಿಎಂ ಸಭೆಯಲ್ಲಿ ಭಾಗವಹಿಸಿ ಅಂತ ಹೇಳಿ, ಹೋಗಿ ವಾಪಸ್ ಬಂದ್ರೆ ಏನಾಯ್ತು? ಏನು ಸರ, ಜಿಲ್ಲಾಡಳಿತದಿಂದ ನಮಗೊಂದು ಕರೆ ಬಂದಿತ್ತು. ವಿಜಯಪುರ ಜಿಲ್ಲೆಯಿಂದ 4 ಮಂದಿ ಪ್ರಮುಖರು ರೈತ ಮುಖಂಡರು ಏನದ ಬೆಂಗಳೂರ ಮುಖ್ಯಮಂತ್ರಿಗಳು ರೈತ ಸಭೆ ಒಂದು ಕರೆದಾರ. ಈಗಾಗಲೇ ಸಂಘರ್ಷ ನಡೆದ ಕಳೆದ 8 ದಿನಗಳಿಂದ ಅದಕ್ಕೊಂದು ಇತ್ಯರ್ಥ ಕಾಣಿಸ್ಬೇಕು ಅಂತೇಳಿ ಅವ್ರು ಸಭೆ ಕರೆದಿದ್ರು. ಆದ್ರೆ ಅವರು ನಮಗ ಆದೇಶ ಪ್ರತಿ ಬರೋದೇ ಆಮಂತ್ರಣ ಬರೋದೇ ರಾತ್ರಿ 8 ಆಯ್ತು.
ಮುಂದೆ ನಾವೇನಾದ್ರು ಇಲ್ಲೇ ಇರೋದ್ರಿಂದ ನಮಗೆಲ್ಲ ಅಸ್ತವ್ಯಸ್ತ ಆಗಿತ್ತು. ಮುಂದೆ ಏನೋ ಒಂದು ಪ್ರಯತ್ನ ಮಾಡ್ಕೊಂಡು ಹೋಗ್ಬೇಕು, ಒಂದು ದೂರ ದಾರಿ ಅಂತ ಹೇಳಿ ವಿಚಾರ ಮಾಡಿ 600 ಕಿಲೋಮೀಟರ್ ದೂರ ಐತಿ, ಹೆಂಗ್ ಹೋಗ್ಬೇಕನ್ನ ಆಯ್ತು ಏನಾರ ಎಲ್ಲ ಕೊಟ್ಟು ಹೋಗ್ಬೇಕು ತಯಾರದೆವು. ಸುಮಾರು ಒಂದು 10-20 ಕಿಲೋಮೀಟರ್ ಹೋಗಿ ನಾವು ಊಟನೂ ಮಾಡಕತ್ತಿದ್ದೆವು. ಹಿಂದಾಗಡೆ ಏನಾಯ್ತು, ನಮ್ಮ ರಾಜ್ಯಾಧ್ಯಕ್ಷರದ್ದು ಫೋನ್ ಸ್ವಿಚ್ ಆಫ್ ಇದ್ದು. ಆಮೇಲೆ ಅಲ್ಲಿರುವಂತದ್ದು ಯಾರು ಕೂಡ ನಮ್ಗೆ ಸಂಪರ್ಕ ಬರಲಿಲ್ಲ. ನಾವು ಒಂದು 8 ಮಂದಿ ಪ್ರಯತ್ನ ಮಾಡಿದೆವು. ಹಿಂದಾಗಡೆ ನಮ್ಮ ಅವ್ರ ಡ್ರೈವರ್ ಮುಖಾಂತರ ಹೆಂಗೋ ಸಿಕ್ತು ನಂಬರ್, ಟಚ್ನಾಗ ಆದ್ರೂ ಮಾತಾಡಿದೆವು. ರಾತ್ರಿ 11-11:30 ಆಗಿತ್ತು. ಇಲ್ಲ ನಾವು ಯಾರು ಹೊಂಟಿಲ್ಲ, ಸಂಪೂರ್ಣವಾಗಿ ಎಲ್ಲರೂ ಬೈಕಟ್ ಮಾಡಿವಿ. ನಾವು ಬಿಜಾಪುರ, ಬಾಗಲೂರು, ಬೆಳಗಾವಿ ಯಾವುದೇ ರೈತ ಮುಖಂಡರು ಕೂಡ ಆ ಸಭೆಗೆ ಹಾಜರಾಗಂಗಿಲ್ಲ. ಯಾಕಂತಂದ್ರೆ ಅವರು ಈಗಾಗಲೇ ಹಲವಾರು ಬಾರಿ ನಮ್ಮನ್ನು ಸಭೆ ಕರೆದು ಸುಮ್ಮನೆ ಕಾಲಾಭರಣ ಮಾಡಿ ನಮ್ಗೆ ಒಟ್ಟಾರೆಯಾಗಿ ಯಾವುದೇ ನ್ಯಾಯ ಕೊಡಿಸಿಲ್ಲ. ಅದಕ್ಕೆ ಅವ್ರು ಏನೇ ಇವತ್ತು ನಿರ್ಣಯ ತಗೊಂಡ್ರು ಕೂಡ ಹೋರಾಟ ಸ್ಥಳಕ್ಕೆ ಬಂದು ಅನೌನ್ಸ್ ಮಾಡಬೇಕು, ಅಥವಾ ಮಾಧ್ಯಮದ ಮೂಲಕ ಅನೌನ್ಸ್ ಮಾಡಿದ್ರಂದ್ರೆ ಮಾತ್ರ ನಮ್ಮ ಹೋರಾಟಕ್ಕೆ ಒಂದು ನ್ಯಾಯ ಸಿಕ್ಕಂಗಾಗ್ತದ. ಇಲ್ಲಾಂದ್ರೆ ಬರೀ ಅವ್ರು ಟೈಮ್ ಪಾಸ್ ಮಾಡ್ತಾರ ಅಂತೇಳಿ ನಾವೆಲ್ಲರೂ ಕೂಡ ಬೈಕಟ್ ಮಾಡಿ ಯಾರು ನಾವು ಅಲ್ಲಿಗೆ ಹೋಗ್ಬಾರ್ದು ನಿರ್ಣಯ ಮಾಡಿಂದ ನಾವು ಅಲ್ಲಿಂದ ಹೊರಳಿ ಬಂದೆವು. ಬರ್ಬೇಕಾದ್ರೆ ಸುಮಾರು ಒಂದು 12ರಿಂದ 1 ಆಯ್ತು ಟೈಮ್. ಬಂದ್ ಮಕ್ಕೋಬೇಕಾದ್ರೆ 1 ಆಯ್ತು. ಮತ್ತೆ ಯಥಾ ಪ್ರಕಾರ ಇವತ್ತಿನ ದಿನ ಕಂಟಿನ್ಯೂ ಮತ್ತೆ ಹೋರಾಟ ಮುಂದುವರಿಸಿದೆ. ಸರ್, ತಮಗೂ ಆಹ್ವಾನ ಬಂದಿತ್ತು. ತಾವು ಕಳೆದ 3-4 ದಿನಗಳಿಂದ ಮನೆಗೆ ಹೋಗದೆ ಇಲ್ಲೇ ಧರಣಿಯಲ್ಲೇ ಇದ್ರಿ. ತಾವು ಹೋಗದೆ ಇಲ್ಲ, ತಾವು ಹೋಗಿ ವಾಪಸ್ ಅಂದ್ರೆ ಎಲ್ಲ ಈಗಾಗಲೇ ಅವ್ರು 4-5 ಸಲ ಡೆಲಿಗೇಟ್ಸ್ ಕರ್ಕರ್ ನೋಡಿದಾರೆ. ಅವ್ರು ಏನ್ ಮಾಡಲ್ಲ, ಸುಮ್ನೆ ಬೆಂಗಳೂರದಾಗ ಕುಣಿಸ ನಾಷ್ಟ ಮಾಡಿಸ್ಕೊಂಡು ಕಳಿಸಿ ಬಿಡ್ತಾರೆ. ಅವರೆಲ್ಲ ಫ್ಯಾಕ್ಟ್ರಿ ಪರ ಇರೋಂಥವ್ರೆ. ಈಗ ನಮ್ಮಲ್ಲಿ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ನಮ್ಮ ಸ್ಟೇಜಿಗೆ ಬಂದು ಹೇಳಿದಾರೆ, ನಾನ್ ನಿಮ್ ಪರವಾಗಿ ಮಾಡ್ತೀನಿ ಅಂತ ಹೇಳಿದಾರೆ. ಉಸ್ತುವಾರಿ ಸಚಿವರು ಹೇಳಿದಾರೆ, ಮತ್ತೆ ಸಕ್ಕರೆ ಸಚಿವರೇ ನಮ್ಮ ಜಿಲ್ಲೆಯವರು ಇದ್ದಾರೆ. ಮತ್ತೆ ಅವ್ರಿಬ್ರು ದೊಡ್ಡ ಜವಾಬ್ದಾರಿ ಇದ್ದವ್ರ. ಮತ್ತೆ ಇನ್ನು ಅವರು ಅಲ್ಲಿ ಇದ್ರೆ ಸಾಕಲ್ಲ, ನಾವು ಹೋಗಿ ಅಲ್ಲಿ ಏನ್ ಮಾಡೋದಿವು? ಅವ್ರಿಬ್ರು ಏನ್ ಮಾಡ್ಕೊಂಡ್ ಬರ್ತಾರೆ ಮಾಡ್ಲಿತ್ತು. ಅವ್ರ ಮ್ಯಾಗ ಬಿಟ್ಟು ನಾವು ಸೆಟ್ಕೊಂಡಿ ತಿಳ್ಕೊಂಡ್ರೆ ಅರ್ಥ ಇಲ್ಲ. ಯಾಕಂದ್ರೆ ಅವ್ರು ಬರೀ ಕರ್ಸೋದು, ಉಪ್ಪಿಟ್ಟು ತಿನ್ಸ್ ಕಳ್ಸೋದು, ಉಪ್ಪಿಟ್ಟು ಹೋಗೋದು ಬೆಂಗಳೂರಕ್ಕೆ ಬೇಡ ಅಂತ ಎಲ್ಲ ಕೂಡ ನಾವು ಹಿರಿಯರೆಲ್ಲ ನಿರ್ಣಯ ಮಾಡೋದಕ್ಕೆ ನಾವು ಭದ್ರಾಗಿ ನಾವ್ ಯಾರು ಹೋಗ್ಬಾರ್ದು ನಿರ್ಣಯ ಮಾಡಿ ಮುನಿಸ್ಕೊಂಡಿದ್ದೀನಿ ಅಂತ ಹೇಳ್ತೀವಿ. ಹೌದ್ರಿ. ಸರ್ಕಾರ ಮ್ಯಾಗ ಮುನಿಸ್ಕೊಳ್, ಜನಪ್ರತಿನಿಧಿ ಮುನಿಸ್ಕೊಳ್, ಮತ್ತೆ ಯಾರ ಮ್ಯಾಗ ಮುನಿಸ್ಕೊಡ್ಬೇಕು? ನಾವು ರೈತರು ಅವ್ರ ಮ್ಯಾಗ ಮುನಿಸ್ಕೊಡ್ಬೇಕು. ಅವ್ರು ಹಿಂಗೆ ಮಾಡೋದು, ಬರೀ ಕಳ್ಸೋದ. ಸಣ್ಣ ಹುಡುಗರಿ ಬಾ 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 ಇಲ್ಲ ಪೇಪರ್ಮೆಂಟ್ ಕೊಡ್ತಾರಲ್ಲ, ಪೇಪರ್ಮೆಂಟ್ ಕೊಡ್ತಾರ, ಬಾ ಬಾ ಇಲ್ಲ ಅನ್ನೋದು, ಸನಿ ಬರೋದು ಕಸ್ಕೊಂಡಾಗ ಮಾಡೋದು ಮಾಡ್ತಾರಲ್ಲ, ಆ ತರ ಮಾಡೋದು ಇದು ಸರಿಯಾಗಲ್ಲ. ಏನಿದ್ರು ನಿರ್ಣಯ ಮಾಡ್ಬೇಕಂತ ನಾವು ಅವ್ರ ಮ್ಯಾಗ ಬಿಟ್ಬಿಟ್ಟಿವಿ. ನೋಡೋಣ ಇವ್ರದ್ದು ಏನಾಗ್ತದ ಬಿಟ್ಟಿವಿ. ಏನು ಇವತ್ತು ಮುಖ್ಯಮಂತ್ರಿಗಳ ಸಭೆಗೆ ರೈತ ಮುಖಂಡರು, ಹೋರಾಟಗಾರರು ಹೋಗ್ತಾ ಇಲ್ಲ. ಯಾಕಂತಂದ್ರೆ ಬೆಂಗಳೂರಿಗೆ ಕರೆಸಿ ಸುಮ್ನೆ ಕಾಲಹರಣ ಮಾಡ್ತಾರೆ. ರೈತರಿಗೆ ಯಾವುದೇ ರೀತಿಯಾದಂತ ನ್ಯಾಯ ಕೊಡಿಸುವಂತ ಭರವಸೆ ಇಲ್ಲದೆ ಕಾರಣದಿಂದ ನಾವು ಯಾರು ಕೂಡ ವಿಜಯಪುರ, ಬಾಗಲಕೋಟೆ, ಬೆಳಗಾವಿಯಿಂದ ಯಾರು ರೈತರು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿಲ್ಲ. ಏನು ವಿಜಯಪುರದಿಂದ ಇಬ್ಬರು ಪ್ರಭಾವಿ ಸಚಿವರಿದ್ದಾರೆ. ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಇದ್ದಾರೆ. ಅವರೇ ನಮಗೆ ನ್ಯಾಯ ಕೊಡ್ತಾರೆ, ನಮ್ಮ ಪರವಾಗಿ ಅವರೇ ಮಾತಾಡ್ತಾರೆ. ರೈತರಿಗೆ 3,500 ರೂಪಾಯಿ ಪ್ರತಿ ಟನ್ಗೆ ಕೊಡ್ಲೇಬೇಕು ಅಂತ ಆಗ್ರಹಿಸಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದನ್ನ ವೇದಿಕೆಯಲ್ಲಿ ಅನೌನ್ಸ್ ಮಾಡ್ಬೇಕು. ಇಲ್ಲ ಮಾಧ್ಯಮದ ಮುಖಾಂತರ ಆದ್ರೂ ಮುಖ್ಯಮಂತ್ರಿಗಳು 3,500 ರೂಪಾಯಿ ಪ್ರತಿ ಟನ್ಗೆ ಅನೌನ್ಸ್ ಮಾಡ್ಬೇಕು. ಆಗ ಮಾತ್ರ ನಾವು ಹೋರಾಟ ಕೈ ಬಿಡ್ತೇವೆ. ಇಲ್ಲದಿದ್ರೆ ಯಾವುದೇ ರೀತಿ ಹೋರಾಟ ಕೈ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆ ಮಾತನ್ನು ಕೂಡ ರೈತರು ಹೇಳ್ತಕ್ಕಂಥದ್ದು. ಸುನಿಲ್ ಗೌಡನವರು, ರಿಪಬ್ಲಿಕ್ ಕನ್ನಡ, ವಿಜಯಪುರ.